ತುಂಬಾ ಜನ ಹೆಂಗಪ್ಪ ಅಂತಂದ್ರೆ ಕೋಳಿ ಸಾಕೋರು ಅಂತಂದ್ರೆ ಈಗ ತುಂಬಾ ಜನ ಕೋಳಿ ಸಾಕೋರು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಇವಾಗ ತುಂಬಾ ಜನ ಈಗ ಪ್ಯೂರ್ ನಾಟಿ ಕೋಳಿ ಸಾಕ್ತಾ ಇರ್ತೀರಾ, ತಡಿ ಅಲ್ಲೆಲ್ಲ ವಿಡಿಯೋ ಮಾಡಾಕೋರು, ಅಲ್ಲೆಲ್ಲ ಮೈಸೂರು ನಾಟಿ ತಂದೆ ಅದ್ರೊಳಗಡೆ ಬಿಟ್ಕೋಬಹುದು. ಮತ್ತೆ ಇನ್ನೊಂದಷ್ಟು ಸೋನಾಲಿ ತಂದೆ 70-80 ರೂಪಾಯಿ ಕೋಳಿ ಸಿಗುತ್ತೆ, ಬೇಗ ದುಡ್ಡು ಮಾಡ್ಕೋಬಹುದು, ಮತ್ತೆ ಬೇಗ ಅನುಭವ ಆಗುತ್ತೆ, ಮತ್ತೆ ಬೇಗ ದುಡ್ಡು ಮಾಡ್ಕೊಳ್ಳೋ ಐಡಿಯಾದಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಈಗ ತುಂಬಾ ಜನ ಯಾರೋ ಹೇಳಿರ್ತಾನೆ ವಿಡಿಯೋ ಮಾಡ್ಬಿಡುವಾಗ, ನನ್ನ ಹತ್ರ ಮೈಸೂರು ನಾಟಿ ಇಷ್ಟು ಬಿಟ್ಕೊಂಡಿದ್ದೀನಿ, ಸೋನಾಲಿ ಇಷ್ಟು ಬಿಟ್ಕೊಂಡಿದ್ದೀನಿ, ಮತ್ತೆ ಈ ತರದೆಲ್ಲ ಅಂತಂದ್ರೆ ಇವಾಗ ಕೆಲವು ಡಿಪಾರ್ಟ್ಮೆಂಟ್ ಹೆಂಗೆ ಅಂತಂದ್ರೆ ಇವಾಗ ಒಂದು 5,000 10,000 ಕೋಳಿ ಸಾಕ್ತಿದ್ದಾರೆ ಅಂದ್ರೆ ಅವ್ರಿಗೆ ಈಗ 5,000 ಕೋಳಿ ಸಾಕ್ತಾರೆ ಅಂದ್ರೆ 1,000 ಕೋಳಿ ಸತ್ರು ಏನ್ ತಲೆ ಕೆಡ್ಸ್ಕೊಳ್ಳಲ್ಲ ಅಂತಂದ್ರೆ ಈಗ ಅವ್ರು ಯಾಕೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂದ್ರೆ 4,000ದಲ್ಲಿ ಬಂದಿರೋ ಅಮೌಂಟ್ ಬಂದ್ಬಿಡ್ಲಿ, ಇವತ್ತಿನ ವ್ಯವಹಾರ ನಡೀತಾ ಇರಲಿ, ನನ್ನ ಹತ್ರ ಕಸ್ಟಮೈಸ್ ಆಗ್ತಿದೆ ಮತ್ತೆ ಕಸ್ಟಮರ್ ತಗೊಂಡು ಹೋಗ್ತಿದ್ದಾರೆ ಅನ್ನೋ ಒಂದು ಐಡಿಯಾ ಇರುತ್ತೆ. ಬಟ್ ಅದ್ರಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನ ಕೇಳ್ತಾ ಇರೋದು ನಿಮ್ಗೆ ಆ ಐಡಿಯಾಗಳಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ ಬಟ್ ನೀವು ಎಲ್ಲಾನು ನೋಡ್ಕೊಂಡು ಡಿಸೈಡ್ ಮಾಡಕ್ ಹೋಗ್ಬಿಡಿ, ನಿಮ್ಮ ಅನುಭವಕ್ಕೆ ತಕ್ಕಂತೆ ನಿಮ್ಗೆ ಕೋಳಿಗಳು ಹಿಡಿಸ್ತೈತಾ, ನಿಮ್ಗೆ ಕೋಳಿಗಳು ಅದರಿಂದ ನಿಮ್ಗೆ ಉಪಯೋಗ ಆಗ್ತೈತಾ, ಮತ್ತೆ ಪ್ರತಿ ಒಂದನ್ನು ನೀವು ತಿಳ್ಕೊಳಕ್ ಟ್ರೈ ಮಾಡಿ. ಅದನ್ನ ತಿಳ್ಕೊಳ್ಳೋದ್ ಬಿಟ್ಟು ನೀವು ಡೈರೆಕ್ಟ್ ಏನ್ ಮಾಡ್ತೀರಾ, ಯಾವನೋ ಹೇಳ್ತಾನೆ ಅವನ ವಿಡಿಯೋ ಮಾಡಾಕವನೆ ಒಂದು ತಿಂಗಳಲ್ಲಿ ಇಷ್ಟು ಲಕ್ಷ ಸಂಪಾದನೆ ಮಾಡ್ಬೋದು. ಒಂದು ತಿಂಗಳ ಲಕ್ಷ ಸಂಪಾದನೆ ಮಾಡೋದು ಇದರಲ್ಲಿ ಆಟದಲ್ಲ, 1 ವರ್ಷದಿಂದ 2 ವರ್ಷ ಕಾಯ್ಲೇಬೇಕು. ಬಟ್ ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ, ನಿಮ್ಗೆ ಯಾರು ಏನೇನೋ ಹೇಳ್ತಾರೆ, ಮತ್ತೆ ಅವನೇ ಹೇಳ್ದ ಇವನೇ ಹೇಳ್ದ, ಮತ್ತೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ನಿಮ್ಮ ಕೆಲಸ ಏನಿದೆ ಅದನ್ನ ಶ್ರದ್ಧೆ ಇಟ್ಟು ಮಾಡಿದ್ರೆ ನಿಮ್ಗೆ ಏನಿವನ್ ಪ್ರತಿಯೊಂದು ಅದರಲ್ಲೇ ಲಭಿಸುತ್ತೆ. ಅದು ಮುಟ್ಬಿಟ್ಟು ನಿಮ್ಗೆ ಯಾರೋ ಹೇಳ್ದ ನಿಮ್ಗೆ ಏನೋ ತಲೆ ಕೆಡ್ಸ್ಕೊಂಡೆ ಅದ್ರಲ್ಲಿ ಯಾರೋ ಅಷ್ಟು ಕೋಟಿ ಸಂಪಾದನೆ ಮಾಡ್ಬೋದು, ಇದ್ರಲ್ಲೇನೋ ಇಷ್ಟು ಲಕ್ಷ ಸಂಪಾದನೆ ಮಾಡ್ಬೋದು, ಇದೆಲ್ಲ ಬಿಟ್ಟಾಕ್ಬಿಡಿ. ನಿಮ್ಮ ಟ್ಯಾಲೆಂಟ್ ಏನಿದೆ ಮತ್ತೆ ನಿಮ್ಮ ಟಾರ್ಗೆಟ್ ಏನಿರುತ್ತೆ ಅದ್ರ ಪ್ರಕಾರ ಮಾಡ್ಕೊಳ್ಳಿ, ಮತ್ತೆ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಮತ್ತೆ ತಾಳ್ಮೆ ಇಟ್ಕೊಂಡಂತೆ ನೀವು ಡೈರೆಕ್ಟಾಗಿ ಮಾಡಕ್ ಹೋಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ಸು ಬೇಗ ಬರುವುದಿಲ್ಲ, ಅದನ್ನ ಕಾಯಲೇಬೇಕು. ಬಟ್ ಕಾಯಲಿಲ್ಲ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ದಯವಿಟ್ಟು ಕಾಯ್ದು ಫಾರಮ್ಗಳು ಮಾಡ್ಕೊಳ್ಳಿ. ಮತ್ತೆ ಅದನ್ನ ಬಿಟ್ಬಿಟ್ಟು ನೀವು ಸುಮ್ಮನೆ ಯಾವುದಾದ್ರು ವಿಡಿಯೋ ನೋಡ್ಬಿಟ್ಟು ಮತ್ತೆ ಇನ್ನೊಂದೇನೇನೋ ಅನ್ಕೊಂಡು ಬಂದು ಅವೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಮತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇಂಟೆಲಿಜೆನ್ಸ್ಗಳು ವೆಬ್ಸೈಟ್ಗಳು ನೋಡ್ಕೊಂಡು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡಿರ್ತಾರೆ, ಅದೆಲ್ಲ ಮಾಡಕ್ ಹೋಗ್ಬಿಡಿ.